ಬೇಳೆ ಆಮೇಲೆ ಬೆಲ್ಲ. ಅಮ್ಮ ಹೋಳಿಗೆ ಮಾಡೋದಕ್ಕೆ ಇದು ರೆಡಿ ಮಾಡ್ತಾ ಇದೆ. ಹಾಂ, ಕರಿಗಡುಬು ಮಾಡ್ತೀಯಾ? ಮತ್ತು ಹೋಳಿಗೆ ಪಂಚೆ ನಂದು. ಎಲ್ಲರೂ ಅತ್ತೆ ಸೊಸೆ ಎಲ್ಲರ ಜೊತೆಗೆ ಸೇರಿ ಇವತ್ತು ಹಿಂಗಿರ್ಬೇಕು ನೋಡಪ್ಪ. ಉದ್ದಿಕಡ್ಡಿ ಕೊಡು, ಉದ್ದಿಕಡ್ಡಿ ಆಮೇಲೆ ಉದ್ದಿಪಟ್ಟ ಇದು ಮಾಡೋದಕ್ಕೆ ಹೊರಗೆ ಶೀತ ಹತ್ರ ಹಾಕಿ ಬಾಯಿ ಕಡೆ ಅದು ಹಾಲು, ಅದು ಕರ್ಗಡುಬು. ಆ ಕಡೆ ಚಪಾತಿ ಮಾಡಿದ್ದಾರೆ, ಪಲ್ಯಗೆಲ್ಲ ಏನಾರು ಮಾಡಿದಾರ. ಆಮೇಲೆ ಗೈಸ್ ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ನಮ್ಮ ಊರಲ್ಲಿ ಅಜ್ಜಿ ಹಬ್ಬ ಮಾಡ್ತಾ ಇದ್ದಾರೆ. ಸ್ವೀಟು ಪ್ರತಿ ವರ್ಷನೂ ಕೂಡ ಅಜ್ಜಿ ಹಬ್ಬ ಮಾಡ್ತಾರೆ ಗೈಸ್. ಇವತ್ತು ಅಜ್ಜಿ ಹಬ್ಬದ ಒಂದು ವಿಶೇಷ ಸ್ವೀಟ್ ಮಾಡ್ತಾ ಇದ್ದಾರೆ. ಹೋಳಿಗೆ ಸಣ್ಣ ಕುಡಿಕೆನಲ್ಲಿ ಸಣ್ಣ ಬಳೆ ಆಮೇಲೆ ಬೇವಿನ ಸೊಪ್ಪು ಅವೆಲ್ಲ ಹಾಕಿ ಸಂಜೆ ಟೈಮ್ ಎಲ್ಲ ರೆಡಿ ಮಾಡಿ ಸ್ವೀಟು ಗ್ಯೂಟು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಊರಿಂದ ಹೊರಗಡೆ ಹೋಗಿ ಇಟ್ಟು ಬರ್ತಾರೆ ಅದನ್ನು ಅಮ್ಮನವರಿಗೆ. ಏನೇನು ರೆಡಿ ಮಾಡಿದಾರೆ ನೋಡ್ಬೇಕು ಇವಾಗ. ರೆಡಿ ಮಾಡಿದ್ದಾರೆ. ಏನದು? ಬೇಳೆ ಆಮೇಲೆ ಬೆಲ್ಲ. ಬೇಳೆ ಬೆಲ್ಲ ಈಗ ರುಬ್ಕೊಂಡ್ಬರ್ಬೇಕಂತ. ಏನು ಮೇಲೆ ರುಬ್ಕೊಂಬರ್ಬೇಕಾ? ಮಿಕ್ಸಿಲ್ ರುಬ್ಬೇಕಾಗಲ್ಲ. ಹೊರಗಡೆ ಹೋಗಿ ಗುಂಡಲ್ಲಿ ರುಬ್ಕೊಂಬರ್ಬೇಕು ಅದನ್ನು, ಗುಂಡು ಕಾಲಿನಲ್ಲಿ. ಏನಮ್ಮ? ಬೇಳೆ ಬೆಲ್ಲನ ಇಲ್ಲೇ ಮನೆಗೆ ಮಿಕ್ಸಿಲ್ ರುಬ್ಬೇಕಾಗಲ್ಲ, ಮಿಕ್ಸಿ ಚೆನ್ನಾಗಾಗಲ್ಲ, ಗುಂಡು ಕಲ್ಲಲ್ಲಿ ರುಬ್ಬೇಕನ್ನಲ್ಲ. ಹೂರಣ ಬೇಳೆ ಆಮೇಲೆ ಬೆಲ್ಲದ ಹೂರಣ, ಏಲಕ್ಕಿ ಮತ್ತೆ ಒಣ ಶುಂಠಿ ಹಾಕಿ ತಿರುವಿ, ಏಲಕ್ಕಿ, ಒಣ ಶುಂಠಿ, ಬೆಲ್ಲ, ಬೇಳೆ ಅವೆಲ್ಲ ಕುದಿಸಿ ರುಬ್ಬಿ ಹೂರಣ ಮಾಡಿ ಹೋಳಿಗೆ ಮಾಡ್ತಾರೆ. ಹೋಳಿಗೆ ಗಾಯ್ಸ್ ಇವತ್ತು ಹೋಳಿಗೆ ವಿಶೇಷ ಸ್ವೀಟ್ ನಮ್ಮ ಮನೇಲಿ. ನಮ್ಮ ಇಡೀ ಊರಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ದಿನ ಮಾಡ್ತಾರೆ. ನಮ್ಮೂರಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅಜ್ಜಿ ಹಬ್ಬನ. ನಮ್ಮ ಹರಿವೀರು ಮಕ್ಕಂಡ್ಬಿಟ್ಟಿದ್ದಾನೆ, ಮಲಗಿದ್ದಾನೆ. ಎಲ್ಲ ರೆಡಿ ಮಾಡಿ ಎಲ್ಲ ತಗೊಂಬಂದಿದ್ರು ಸಾಮಾನು. ಹಪ್ಪಳದ್ದು ಹಿಟ್ಟು, ಎಣ್ಣೆ ಎಲ್ಲ ತಗೊಂಬಂದಿದ್ದಾರೆ. ಮಳೆ ಬರ್ತಾಯಿದೆ ಗೈಸ್ ಹೊರಗಡೆ. ನಿನ್ನೆಯಿಂದ ಮಳೆ ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ, ಒಳ್ಳೆ ಮಳೆ. ಮಳೆ ಬಂತು. ಲೈಟಾಗಿ ಮಳೆ ಬರ್ತಾ ಇದೆ. ಅಮ್ಮ ಏನು ಮಾಡ್ತಿದ್ಯಾ? ಓ ಎಲ್ಲ ರೆಡಿ ಮಾಡ್ತಾ ಇದೀಯಾ? ಓಕೆ, ನಾನು ತೆಳಗಡೆ ಕುಕ್ಕಂತೀನಲ್ಲ. ಗಾಯ್ಸ್ ಅಮ್ಮ ಹೋಳಿಗೆ ಮಾಡೋದಕ್ಕೆ ಇದು ರೆಡಿ ಮಾಡ್ತಾ ಇದೆ. ಹಾಂ, ಕರಿಗಡುಬು ಮಾಡ್ತೀಯಾ? ಮತ್ತು ಹೋಳಿಗೆ ಫಸ್ಟು ಕರಿಗಡುಬು ಆಮೇಲೆ ಹೋಳಿಗೆ. ಒಳ್ಳೆ ಇದು ಹಬ್ಬದ ವಾತಾವರಣ ಇವತ್ತು ಗೈಸ್ ನಮ್ಮ ಮನೇಲಿ. ಅಮ್ಮನೇಲಿ ಹೋದ್ಲಮ್ಮ ಹೊರಗಡೆ ಜ್ವರ ಮಾತಾಡಿ ಸ್ವಲ್ಪ. ಜ್ವರ ಮಾತಾಡಿದ್ರೆ ವಾಯ್ಸ್ ಕೇಳಿಸ್ತತೆ, ಇಲ್ಲಾಂದ್ರೆ ಅದಂಗೆ ಕೇಳಿಸ್ತತೆ. ಇವು ನೋಡಿದ್ರೆ ಹಿಂಗೆ ಮಕ್ಕೊಂಡಿದ್ದಾನೆ, ಶೆಡ್ಡಿ ಹಾಕವನಿಗೆ. ಆಮೇಲೆ ಗಾಯ್ಸ್ ಅಮ್ಮ ಒಳಗಡೆ ಇದು ಸಾಂಬಾರು ಮಾಡ್ತೈತೆ. ಆಮೇಲೆ ಬಂದು ಇಲ್ಲಿ ಚಪಾತಿ ಥರ ಮಾಡ್ತಾ ಇದ್ದಾಳೆ ಕರಿಗಡುಬು ಮಾಡೋದಕ್ಕೆ. ಹೇಗೋ ಪಂಚೆ ನಂದು, ಪಂಚೆ ಹಾಸಿ ಅದ್ರ ಮೇಲೆ ಇದು ಚಪಾತಿ ಥರ ಮಾಡ್ತಾ ಇದ್ದಾಳೆ. ಆಮೇಲೆ ಏನು ಮಾಡ್ತಿದ್ಯಾ? ಒಗ್ಗರಣೆ ಸಾಂಬಾರಿಗೆ ಒಗ್ಗರಣೆ, ಎಣ್ಣೆ, ಆಮೇಲೆ ಈರುಳ್ಳಿ, ಟೊಮೊಟೊ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಎಲ್ಲ ಕರೆದು
ಆಮೇಲೆ ಗುಂಡಕ್ಕೆ ಮಿಕ್ಸಿ ಹಾಕಿ ರುಬ್ಬಿ ಕಟ್ಟಿನ ಸಾರು ಮಾಡ್ತೀಯ ಅನ್ನ. ಕಟ್ಟಿಗೆ ಸಾರು. ಕಟ್ ಸಾರು ಅಂತಾರಲ್ಲ, ಕಟ್ ಸಾರು ಮಾಡ್ತಾರಂತೆ. ಮಸಾಲೆ, ಖಾರ ಪುಡಿ, ಮಸಾಲೆ ಪುಡಿ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು. ಏನದು ನಮ್ಮ ಅಕ್ಕನ ಮಗ ಇದು ತಗೊಂಬಂದಾನೆ, ಬಾಳೆ ಎಲೆ ತಗೊಂಬಂದಿದ್ದಾನೆ. ಹೋಗಲ್ಲ ಸ್ವಲ್ಪ ಇದು ತಗೊಂಬಂದಿದ್ದಾನೆ. ಬೇವಿನ ಸೊಪ್ಪು, ಬಾಳೆ ಎಲೆ ಎರಡು ತಗೊಂಬಂದಿದ್ದಾರೆ ನೋಡಿ ಗೈಸ್. ಹೇಳಿದ್ರೆ ತಗೊಂಬರ್ತಿದ್ನಪ್ಪ. ಮತ್ತೇನು ಮಾಡ್ಬೇಕು, ಮೊಬೈಲ್ ನೋಡ್ಕೊಂತ ಕೂತ್ಕೊಂತೀನಿ ಅಂತ ಗೈಸ್ ನಾನು. ನಮ್ಮವು ಬೇರೆ ಕೆಲಸ ಇರ್ತಾವಪ್ಪ. ಉದ್ದು ನೋಡೋಣ ಹೆಂಗೆ ಉದ್ತೀಯ. ಉದ್ದು ಅಂದರೆ ನಗ್ತದಾಳೆ. ಹಂಗೇನ ಉದ್ದದ್ದು? ಚೆನ್ನಾಗಿ ಓದ್ತಿದೆ ಉದ್ದು. ಹೋಗಿಲ್ಲ, ನಿದ್ದೆ ಬರ್ತೈತಲ್ಲ, ಏನು ಮಾಡೋದು. ಹೋಗಿಲ್ಲ ಸ್ಕೂಲಿಗೆ ಇವತ್ತು? ಯಾಕೆ? ಹತ್ತೊಂಬರಕ್ಕೆ ಸ್ಕೂಲಿಗೆ ಹೋಗಿಲ್ಲ ನಾನು. ಗ್ರೇಟ್. ಹತ್ತೊಂಬರಕ್ಕೆ ಸ್ಕೂಲಿಗೆ ಹೋಗಿಲ್ಲ ಅಂತ ಅವನು. ಇಬ್ಬರು ಅತ್ತೆ ಸೊಸೆ ಇಬ್ಬರ ಜೊತೆಗೆ ಸೇರಿ ಇವತ್ತು ಹಿಂಗಿರ್ಬೇಕು ನೋಡಪ್ಪ. ಹೂರ್ಣ ಇದೆಲ್ಲ ಹೂರ್ಣ ಗಾಯಿಸೋದು ಬೇಳೆ, ಆಮೇಲೆ ಬೆಲ್ಲ ಗುಂಟಕಲ್ಲಲ್ಲಿ ರುಬ್ಬಿ ಹೂರ್ಣ ಮಾಡಿದ್ದಾರೆ. ಅಮ್ಮ ಅದು ಇದಿತ್ತಲ್ಲ, ಅದು ಒಂಥರ ಮಚ್ಚ, ಏನು ಮಾಡಿ ಅದ್ರಾಗೆ ಮಾಡ್ಬೋದಲ್ಲ, ದೊಡ್ಡ ಮಾಡ್ರಿ. ನಿದ್ದೆ ಹೇಳ್ತಿದ್ ನಾವು, ನಿದ್ದೆ ತುಂಬ ಹೇಳ್ತೈತಿ. ಬೆಳಿಗ್ಗೆನೇ ಎದ್ದು ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಮತ್ತೆ ನೋಡ್ತೀನಿ ನನಗೆ ಮಂಗಣ ಇದು ಚೆನ್ನಾಗದ್ಮು ಬಾಯಿ ಚೆನ್ನಾಗದ್ಮು. ಬಾಯಿ ಬಿಚ್ಚಿ ಎಲ್ಲ ಉದುರು ಬಾಂಡೆ ಉರಣ. ಇವಳಿಗೆ ಇದು ಮಾಡಕ್ಕೆ ಬರಲ್ಲ, ಕರಿಗಡು ಮಾಡಕ್ಕೆ ಬರಲ್ಲ. ಇವಳಿಗೆ ಸ್ವಲ್ಪ ಪೂರ್ಣ ಜಾಸ್ತಿ ಹಾಕ್ಬೇಕು. ಸಾಕಷ್ಟೇ. ಅಲ್ಲಿ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದೆ. ನೋಡಲ್ ನೋಡ್ತಾ ಇದ್ದೀನಲ್ಲ, ಅದೇ ನೀನು ಹೆಂಗೆ ಮಾಡಿದ್ಯಾ? ನೀನು ಸಣ್ಣ ಮಾಡಿದ್ಯಾ, ಅಮ್ಮ ದೊಡ್ಡದು ಮಾಡಿದ್ದೆ. ಸಣ್ಣ ಚೆನ್ನಾಗಿದೆ, ಒಟ್ಟು ಬಿಟ್ಕೊಡೋದಲ್ಲ ಸಸಿಗೆ, ಹಂಗಿರ್ಬೇಕು. ಮಚ್ಚಲ್ಲಿ ತಮ್ಮ ಅಲ್ಲೇ ತೊಡ ರೂಮ್ನಾಗೆ. ಬಿಗಿ ಅದು ಗಾಯ್ಸ್ ಹೋಗಿ ತೆಂಗಿನಕಾಯಿ ಸುಲ್ಕೊಂಬರ್ತೀನಿ. ತೆಂಗಿನಕಾಯಿ ಸಾಯಂಕಾಲ ಪೂಜೆ ಮಾಡೋದಕ್ಕೆ ತೆಂಗಿನಕಾಯಿ ಸುಲ್ಕೊಂಬಂದ ಗಾಯ್ಸ್. ಅಲ್ಲೇ ಇಡಲ್ಲ, ಇರಲಿ, ಅಲ್ಲೇ ಇಡ್ತೀನಿ. ಎಲ್ಲಿಡ್ತೀನಿ ಅದು ಅಲ್ಲೇ ಇಟ್ಟು ಸೊಪ್ಪು, ಅದು ಸೊಪ್ಪ ಅದು ಅಲ್ಲೇ ಇರಲಿ ಬಿಡಮ್ಮ, ಕಸ ಹೊಡಿದೀವಲ್ಲ. ಸಾರಿ ಇಟ್ಟಿದ್ದು ಯಾಕೆ? ಎಲ್ಲ ತಿರ್ಬೇಕಲ್ಲ, ಖಾರ ಏನು ತಿಳ್ಬೇಕು? ಖಾರ ತಿರ್ಬೇಕಲ್ಲ, ದುಂಡೆ ಅರಿಬೇಕು, ದುಂಡ್ಯಾಗ ಖಾರ ಚೆನ್ನಾಗ್ತೈತೆ ಸಾರು, ಕಪ್ಪೆ ಸಾರು. ಕೆಲಸ ಏನು ತುಂಬ ಇದ್ದಾವೆ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಎಣ್ಣೆಲಿ ಕರಿತಾ ಇದ್ದಾರೆ, ಕರಿಗಡಬಲ್ಲ ಅದ. ಯಾಕೆ ಸಿಡಿತೈತಲ್ಲ ಎಣ್ಣೆ? ಎಣ್ಣೆ ಸಿಡಿತೈತದ. ಫಸ್ಟ್ ಎಲ್ಲ ಕ್ಲೀನಾಗಿ ನೀರು ಡ್ರೈ ಆದ್ಮೇಲೆ ಆಮೇಲೆ ಎಣ್ಣೆ ಹಾಕ್ತಾವಪ್ಪ.
ಬಂದ್ಯಪ್ಪ. ಏ ಇಷ್ಟು ಸಣ್ಣವ ಇದಾವಲ್ಲ ಅಮ್ಮ. ಹೋಳಿಗೆ ಹೋಳಿಗೆ ಅಲ್ಲ ಅದು ಅಷ್ಟೇ ಅಷ್ಟು ಅದಾವಲ್ಲ ದೇವ್ರಿಗೆ ಅಷ್ಟೇ ಕೊಡು ಮಾಡೋದು. ಸಣ್ಣದು ಅಮ್ಮನ ಕಳಿಸೋದು. ಇಲ್ಲಿ ಮನೇಲಿ ತಿನ್ನೋದಕ್ಕೆ ಇವು ಕರಿಗಡುಬು. ಒಂದೇ ಏನಂತ ಒಂದು ಅಕ್ಕ ಮಾಡಿದ್ದಾನೆ. ಕಿತಾಪತಿ. ಸರಿ ಈ ಕಡೆ ಬಾ ನೋಡೋಣ. ಎಷ್ಟು 5 ಮಾಡ್ಬೇಕಲ್ಲ ಅವ ಸಿಂಪಲ್ ಆಗಿ. ಎಣ್ಣೆ ಕೈ ಹುಷಾರು. ನೋಡೋಣ ಹೆಂಗೆ ಮಾಡ್ತೀವ. ಸ್ವಲ್ಪ ಎಣ್ಣೆ ಜಾಸ್ತಿ ಬೆಲೆ ತಗ ಆನ್ ಮಾಡು ಸ್ಟವ್. ಗೈಸ್ ಇದೆಲ್ಲ ರೆಡಿ ಆಗೋದಕ್ಕೆ ಇನ್ನೊಂದು ಅರ್ಧ ಗಂಟೆ ಬೇಕಾಗತ್ತೆ. ಎಲ್ಲ ಇದು ಕರಿಗಡುಬು ಆಮೇಲೆ ಹೋಳಿಗೆ ಅವೆಲ್ಲ ರೆಡಿ ಆಗೋದಕ್ಕೆ. ಅದಾದಮೇಲೆ ರೈಸ್ ಆಗೈತಾ? ರೈಸ್ ಆಗಿಲ್ಲ ಅಂತೆ. ರೈಸ್ ಮಾಡಬೇಕು. ಆಮೇಲೆ ಸಾಂಬಾರು ಮಾಡಬೇಕು. ಯಾತ ಕಟ್ಟಿನ ಸಾಂಬಾರು ಅಂತ ಹೇಳ್ತಾರೆ ಅದು. ಅದಾಯ್ತಾ? ಅದು ದೇವ್ರಿಗೆ ಅರ್ಪಣೆ ಮಾಡೋ ಅಂಥದ್ದು ಆಯಿತು, ರೆಡಿ ಮಾಡಿದ್ದಾರೆ. ಇವಾಗ ಇದು ಕರಿಗಡುಬು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಕರೆಕ್ಟಾಗಿರೋದು. ಎಣ್ಣೆಯಲ್ಲಿ ಕರಿಗಡುಬು ಈಜಾಡ್ಬೇಕು ಹಂಗೆ. ಈಗ ಅವನು ಈಜಾಡ್ತವೆ. ಆಯ್ತಾ ಆಮೇಲೆ ಗಾಯ್ಸ್ ಎಲ್ಲ ರೆಡಿ ಆಯಿತು. ಇನ್ನು ಸ್ವಲ್ಪ ಇದ್ದಾವೆ. ಇಲ್ಲಿದೆ ನೋಡಿ ಕರಿಗಡುಬು. ನಿನ್ನ ಮಗ ಆಗಲೇ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದಾನೆ. ಹೋಗಿ ಬಟ್ಟೆ ಹಾಕೋವನಿಗೆ. ಇನ್ನೊಂದು ಸ್ವಲ್ಪ ಇದಾವಲ್ಲ. ಹುಷಾರು. ತಣ್ಣಗೈತೆ ಹುಷಾರು. ಐಸ್ ಥರ ಐತಿ. ಎಲ್ಲ ರೆಡ್ ಆಗಿಬಿಡ್ತಪ್ಪ ಅದು. ಆಮೇಲೆ ಹೋತ ಗೊತ್ತಿಲ್ಲ ಮುಗಿತ್ತು. ನಿಮ್ಮ ಅಕ್ಕನ ಮನೆಗೆ ಹೋಗಿದ್ದಾರೆ. ನಮ್ಮ ಅಕ್ಕನ ಮನೆಗೆ ಹೋಗಿದ್ದಾರ. ಏನಕ್ಕೆ? ಅವ್ನು ತಿಂತಿದ್ದಾನೆ, ಅವ್ನು ನೋಡಿ ಹೋಗ್ತೀವಿ. ಗ್ಯಾಸ್ ಇವಾಗ ಪೂಜೆ ಮಾಡೋಂಥ ಟೈಮು. ಎಲ್ಲ ರೆಡಿ ಆಗಿದೆ. ಏನದು ಹೋಳಿಗೆ ಆಮೇಲೆ ರೈಸು ಎಲ್ಲ ರೆಡಿ ಆಗಿದೆ. ಇವಾಗ ಪೂಜೆ ಮಾಡೋಂಥ ಟೈಮು. ಪೂಜೆ ಮಾಡಿ ತಾಯಿಗೆ ಅರ್ಪಣೆ ಮಾಡಿರೋಂಥ ಒಂದು ಎಡೆನ, ದೇವ್ರ ಎಡೆನ ಅಲ್ಲಿಗೆ ಊರು ಹೊರಗಡೆ ಒಂದು ಹಳೆಯದು ಮರ ಇದೆ, ಬೇವಿನ ಮರ, ಅಲ್ಲೋಗಿ ಇಟ್ಟು ಬರ್ತೀವಿ ಗ್ಯಾಸ್. ಪೂಜೆ ಮಾಡೋವಂಥ ವಿಧಾನ ಯಾವ ಥರ ನೋಡಿ. ಗಾಯ್ಸ್ ಪೂಜೆ ಮಾಡ್ತಾ ಇದ್ದೀವಿ. ನಾನು, ಅಮೂಲ್ಯ, ಆಮೇಲೆ ಅಮ್ಮ, ನಮ್ಮ ಹರಿವೀರ್ 4 ಜನ ಸೇರಿ ಪೂಜೆ ಮಾಡಿ ಈ ಎಡೆನ ಊರಿಂದ ಹೊರಗಡೆ ಒಂದು ಹಳೇದು ಬೇವಿನ ಮರ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಇಟ್ಟು ಬರಬೇಕು. ಕೊಡೋದು ಪೂಜೆ ಮಾಡಿದ್ದು ದಿನ ಬಾರೋ ನೀನು ಈ ಕಡೆ ಬರೋ ಕುಂಕುಮ ಭಂಡಾರ ಬಾಯಿಗಡೆ ₹1 ಚೇಂಜ್ ಮಾಡೋಣ. ಆಯ್ತು. ಮತ್ತೇನೇನು ಯಾಕೆ ಮಾಡ್ಕೊಳಪ್ಪ. ತೆಂಗಿನಕಾಯಿ ಹೇಳಿ. ಇದೈತಿ ಅದರಲ್ಲೇ ಈ ಕಡೆ ಬಾ. ಉದ್ದಿಕಡ್ಡಿ ಕೊಡು. ಉದ್ದಿಕಡ್ಡಿ ಆಮೇಲೆ ಮುಟ್ಟುಪಟ್ಟ ಪೂಜೆ ಮಾಡೋದಕ್ಕೆ ಪಟ್ನೆ ಎಲ್ಲಿ? ಪೆಟ್ನೆ ಇಲ್ಲ, ಹೊಸ ತಂಬಾಕು. ಹೋಯ್ ಹೌದು. ಗೋಮಾತಾ ಅದು ಶಿವಶಲಲ್ಲ. ಸಣ್ಣ ತಾಂಬ ಗೋಮಾತಾನೇ ಮೇನು. ಗೈಸ್ ಗೋಮೂತ್ರ ತಗೊಂಬಂದಿತ್ತಂತೆ ಅಮ್ಮ. ಎಲ್ಲ ತಮ್ಮದು ಅದರಲ್ಲೇ
ಹಾಲೈತಾ ಹಾಲು ಅದೊಂದೆಲ್ಲ ಹಾಲು ತರ್ಬೇಕಾಯ್ತು ಲೋಟ ತಗೊಂಬ ಗಜ ಒಂದು ಲೋಟ ಕೊಡು. ಇದ್ರ ಮೇಲೆ ಒಂದು ಸ್ವಲ್ಪ ಕೊಟ್ಕೊಳಿ ಸರ್. ಕೊಟ್ಟಿದ್ದು ಬೆಳಗ್ಗೆ ಉಳಿದಿದ್ದು ಹೇಳು ಮನೆ ಮೇಲೆ ಮಳೆ ಬರ್ತೈತಾ ಮತ್ತೆ ಮಳೆ ಬರ್ತೈತೆ ಹಾಂ ಹೂವು ಇದ್ದರೆ ತಗೊಂಬರ್ಬೇಕಾಗಿತ್ತು ಸ್ವಲ್ಪ. ಗಜ ಇಲ್ಲಿ ನಾ ಕೂತ್ಕೊಂಡ್ಬಿಡ್ತೀಯ ಜಲ್ದಿ ಕೊಡು. ಇಲ್ಲೇ ಇಲ್ಲೇ ಸ್ವಲ್ಪನೇ ಹಾಕು. ಆ ಕಡೆ ಆ ಕಡೆ ನಿಮ್ಮ ಅಪ್ಪಾಜಿ ಹಾಕಿದ್ರ ಎಲ್ಲ ಹಾಕಿದ್ರ ಅಪ್ಪಾಜಿ ಏಯ್ ಇದರಲ್ಲಿ ಸ್ವಲ್ಪ ಹಾ ಮತ್ತು ಮೊಬೈಲ್ ಇಲ್ಲೇ ಮತ್ತೆ ಇಲ್ಲೇ ಮೊಬೈಲು. ಮನೆ ತುಂಬ ಗೋಮೂತ್ರನ ಸಿಂಸಿದ್ದೀನಿ. ನೆಕ್ಸ್ಟ್ ಈಗ ಏನು ಮಾಡಬೇಕು ಇವಾಗ ಇದ್ರ ನೀರು ಹಾಕಬೇಕು. ಏನೋ ಬೇಯಿಸಿ ಸೊಪ್ಪು ಹಾಕಿದೆಯಾ ಮತ್ತೇನು ಅದ್ರಲ್ಲಿ ಹಾಕಿದೆಯಾ ಇದನ್ನ ಹಾಕಿದ್ದಲ್ಲ ತೆಗ್ದಿಲ್ಲ ನೀನು ಏನು 1 ರೂಪಾಯಿ ಬೇವಿನ ಎಲೆ ಬೇವಿನ ಸೊಪ್ಪು ಅನ್ನೋದು ಬೇವಿನ ಎಲೆ. ಹೂವು ಹಾಕು ಹೂವು ಸುತ್ತ ಹೂ ಅಲ್ಲ ಕಲ್ಲಿ ಸುತ್ತಮುತ್ತ ಹಾಕ್ತಾರೆ ಕುಂಕುಮೆನ ಹಚ್ಚಿರಲ್ಲ ನೀವು ಅಷ್ಟಿದಲ್ಲ ಬೆಲೆ ಹಚ್ಚಿದೆ ಹಾ ಮತ್ತೆ ಅದಕ್ಕೆ ಹಾಕಬೇಡ. ಅದು ಬೆಳೆ ಹೂನ ಹಾಕೋದ್ರೆ ಕೈ ಮುಗಿ ಕೈ ಮುಗಿ ಹೋಗಿ ಕೈ ಮುಗಿ ನೀರು ಇದಾಗ್ಬಿಟ್ಟು ಮತ್ತೆ ಆತ ಬೆಂಕಿ ಪಟ್ನ ಯಾಕೆ ನೀರು ತಗೊಂಬಂದಿದ್ದಲ್ಲ ನೀರು ಹಚ್ಚಡಿ ಅದು. ಅಲ್ಲೋಗ ಅಲ್ಲಿ ಕೈ ಮುಗಿಬೇಕು ಇಲ್ಲ ಕುತ್ಕೊಂಡು ನೀವು ನಿಂತಾನ ಕೈ ಮುಗಿ ಬಾರೋ ನೀನು ಕೈ ಮುಗಿ ಬಾ ತೆಗೆಯದು ಈ ಕಡೆ ಕೈ ಪೂಜೆ ಮಾಡಲೇ ಪೂಜೆ ಮಗಳು ತಿಂದಾರ ಅದಕ್ಕೆ ತಪ್ಪಾಯ್ತು ತಪ್ಪಾಯ್ತು ಅಂದ್ರೆ ಕರೆಕ್ಟ್ ಪೂಜೆ ಮಾಡಬೇಕು ಅಜ್ಜಿ ಕೈ ಮುಗಿಬೇಕು. ಬಾರ ಸುಬ್ಬು ಯಾರ ಅಲ್ಲಿ ಇದು ಮಾಡ್ತಾರ ಪಾಪು ಪಾಪುಗಲ್ಲ ಪಾಪುಗೆ ಚೆನ್ನಾಗಿರ್ತೀರ ಕೈ ಮುಗಿ ಕೈ ಬಿಟ್ಟೆ ಬಿಟ್ಟೆ
ಬಿತ್ತು 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 ಈಗ ನಾನು ಅಲ್ಲಿ ನೋಡು ಅಲ್ಲಿ ಅಲ್ಲಿ ದೇವ್ರ ಕೈ ಮುಗಿ. ಈಗ ಬಂದು ಕೈ ಮುಗಿದು ಕೈಗೆ ಇದು ಮಾಡಿ. ಬಾಯ್ ಇಟ್ಟ. ಅಲ್ಲಿ ಅಲ್ಲಿ ದೇವ್ರಿಗೆ ಹೋಗಿ ಕೈ ಇಟ್ಕೊ. ಅಲ್ಲಿ 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 ಕೈ ಮುಗಿ ಬಿಡು. ಕೈ ಮುಗಿ ಪೂಜೆ ಮಾಡಿ. ಕೊಡು ಫೋನ್ ಕೊಡು. ಏನಯ್ಯ? ಒಂದು ಫೋನ್ ಕೊಡು. ಕೈ ಮುಗಿ. ಕುಂದ್ರ. ಸ್ವಲ್ಪ ಹತ್ರನೇ ಹೋಗಿ ಹತ್ರನೇ ಏನು ಮಾಡೋದು ಕೊಡು. ಈ ಕಡೆ ತಿರ್ಗು. ಈ ಕಡೆ ತಿರ್ಗು. ಒಂದು ಕೈ ಕೊಡು. ಅವ್ನ ಕೈ ಕೊಡು ಕೊಡು ಕೈ ಕೊಡು. ಬಿಡೋರಿ ಹಿಂಗೆ ಹಿಂಗೆ ಕುಂಕುಮ ಹಚ್ಕೋಗು ಇಲ್ಲಿ ಬೈಲಿ. ಕುಂಕುಮ ಹಚ್ಕೊಡು. ಬಿಡು ಬಿಡು ಅವ್ನು ಗೊತ್ತಾಯ್ತು ಬಿಡು ಅವನಿಗೆ. ಕುಂಕುಮ ಹಚ್ದೆ ಪಾಪುಗೆ. ಹ್ಞೂ ಹಚ್ಚಿದೆ. ಅದು ನಿನ್ನ ಬಳೆ ಎಲ್ಲಿ ಹಾಕೋದು ಅದ್ರಲ್ಲಿ ಹಾಕೋದು ಇಲ್ಲಿ ಕೆಳಗೆ ಇಟ್ಟಿದ್ಯಲ್ಲ ಉದ್ಕೇನು ಹಾಕು. ಮತ್ತೆ ನೀರು ಹೋಯ್ತು. ಇರ್ಲಿ ತಗೋ. ಹಾಂ ಇನ್ನೊಂದು ಹಣ್ಣು ಸಾಕ ಸಾಕು. ಅಜ್ಜಿ ಚೆನ್ನಾಗಿ ಬರ ಬರ ಇಲ್ಲ ಇಲ್ಲಿ ಬರಪ್ಪ. ಸಾಕ ಈಗ ಬಿಡು ಈಗ ಕೆಳಗೆ ಅಡ್ಬಿಡು ಅಡ್ಬಿಡು ಹಿಂಗೆ ಹಿಂಗೆ ಎಲ್ಲಿ ಅದು ಮಕ್ಕಳೇ ದೇವರು. ನೀನು ಕುಂಕುಮ ಹಚ್ಕೊಂಡಿದ್ಯಾ ನಾಟಕ ಮಾಡ್ತೀವಿ ನಾವು. ಅಲ್ಲಿ ಒಂದು ಹಚ್ಬೇಕು ಒಂದು ಕಡೆ ಇಲ್ಲಿ ಅದು ಆಮೇಲೆ ಪೂಜೆ ಮಾಡ್ತೀವಿ. ಮಳೆ ಬಂತು ಅದು ನೀರು ತಗೊಳ್ಳೋದು. ಅಲ್ಲದ ಸಿಗುತ್ತೆ ಸಾಕು. ಇಲ್ಲ ರುಚಿ ಪಾಠ ಮಾಡಿ. ಹೋಗ್ಬೇಡ ಕೊಡಿ. ನಿಂಗೆ ಪಟ್ಟ ಇರ್ತೈತಿ. ಹೊರ ಹೊರ ಹೊರಗೆ ಈ ಶೀಟ್ಮೆ ಹತ್ರ ಹಾಕಿ ಬಾಯಿ ಕಡೆ ನಿಜ. ಜಲ್ದಿ ಹೋಗ್ಬೇಕು. ಹೋಗಿ ಜಲ್ದಿ ಆಡಿ ಶೀಟ್ಮೆ ಹತ್ರ ಸ್ವಲ್ಪ ಸ್ವಲ್ಪ ಹಾಕೋ ಸೇರ್ತೈತಿ ಪೂರ. ಸ್ವಲ್ಪ ಸ್ವಲ್ಪ ಹಾಕೊಂತ ಹೋಗು ಹೋಗಿ ಜಲ್ದಿ ಆಡಿ. ಅಯ್ಯೋ ಇತ್ತ ಸಾಲಿ ಗಾಯ್ಸ್ ನಮ್ಮೂರಿಂದ ನಮ್ಮೂರು ಗಡಿ ಹೊರಗಡೆ ಒಂದು ಹಳೆಯ ಕಾಲದ್ದು ಬೇವಿನ ಮರ ಇದೆ ಗಾಯ್ಸ್. ಅಲ್ಲಿ ಈಗ ಪೂಜೆ ಮಾಡಿರೋ ಅಂಥ ಒಂದು ದೇವರು ಎಡೆನ ಇಟ್ಟು ಪೂಜೆ ಮಾಡಿ ಕೈ ಮುಗಿದು ಬಂದೆ. ಸೊ ಗೈಸ್ ಈ ಥರ ಇದೆ. ಪ್ರತಿ ಊರಲ್ಲಿ ಅಜ್ಜಿ ಹಬ್ಬ ಮಾಡ್ತಾರೆ ಗೈಸ್. ಇದೇ ಥರ ಮಾಡಿದರೆ ಒಳ್ಳೆಯದೇ, ಯಾಕಂದರೆ ಯಾವುದೇ ರೀತಿ ಒಂದು ತೊಂದರೆ ಆಗೋದಿಲ್ಲ. ಗಾಯ್ಸ್ ಎಲ್ಲ ರೆಡಿಯಾಗಿದೆ. ಈಗ ಊಟಕ್ಕೆ ಕುತ್ಕೋಬೇಕು. ಕರಿಗಡುಬು ಜೊತೆಗೆ ಹಾಲು ಮಿಕ್ಸ್ ಮಾಡಿ ತಿಂತೀನಿ. ಆಮೇಲೆ ರೈಸ್ ಜೊತೆಗೆ ಕಟ್ಟಿನ ಸಾಂಬಾರು ನೋಡಿ. ಅದು ಹಾಲು, ಅದು ಕರಿಗಡುಬು, ಆ ಕಡೆ ಚಪಾತಿ ಮಾಡಿದ್ದಾರೆ. ಪಲ್ಯಗೆಲ್ಲ ಏನಾರು ಮಾಡಿದಾರ? ಆಮೇಲೆ ಎಲ್ಲ ಮಾಡಿಲ್ಲ ಅದು ಅದೇನು ಅದು ಸಾಂಬಾರು, ಅದು ಸಾಂಬಾರು, ಈ ಕಡೆ ರೈಸ್. ಕೈ ತಗೋ ಹರಿ ಕೈ ತಗೊಳ. ಇಲ್ಲೇ ಇಲ್ಲೇ ಬೆಂಕಿ ತಗೊಂಡು ಬಂದಿದ್ದೇನೆ. ಇದು ಬೆಂಕಿ ಬಣ್ಣ ಎಲ್ಲ ಒದ್ದೆ ಆಗೈತದು. ಅವನೇ ವೀರು ತಿನ್ನು ತಿನ್ನು. ಇಬ್ರಪ್ಪ ಮಗ ಕ್ಯಾಮ್ರಾ ಈ ಕಡೆ ಮಾಡಿ ಸ್ವಲ್ಪ. ನೋಡಲ್ಲಿ ಗಾಯ್ಸ್ ಟೇಸ್ಟ್ ರಿವ್ಯೂ ಮಾಡ್ತೀನಿ ಇವಾಗ. ಟೇಸ್ಟ್ ಅಂದ್ರೆ ಮಾಮೂಲಿ ನಿಮ್ಗೆ ಗೊತ್ತೇ ಇರುತ್ತೆ ಕರ್ಗಡುಬು ಯಾವ ಥರ ಇರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ಹಾಲು ಮಿಕ್ಸ್ ಮಾಡಿ ತಿಂತಾ ಇದ್ದೀವಿ.
ತುಪ್ಪ ಇದ್ದಿದ್ರೆ ಚೆನ್ನಾಗಿರೋದು, ತುಪ್ಪ ಖಾಲಿ ಆಗಿದೆ ಅಲ್ಲೇನಾ? ಅವ್ನು ತಿಂತಾನೆ ಹೋಗ್ರಿ. ಕರೆಕ್ಟಾಗಿ ಕೂತ್ಕ, ಚಕ್ಕಲ್ಬೇಕು, ಕರೆಕ್ಟಾಗಿ ಕೂತ್ಕೋಬೇಕು. ಈ ಕಡೆ ಬ್ಯಾಡ ತಗೋ, ಆಮೇಲೆ ಜನ ಕರಿಬೇಕು ಇನ್ನು. ಮಿಕ್ಸ್ ಮಾಡ್ಕೊಡ್ತೀನಿ, ತಿನ್ನ ಸಾಕ ಇಷ್ಟ. ಇನ್ನೊಂದು ಹಾಕ, ಇನ್ನೊಂದೆರಡು, ಸಪ್ಲ ಕೊಡು, ಇನ್ನೊಂದೆರಡು ಬೇಕಾ? ಇಬ್ರು ಕೊಡು, ಇಬ್ರು ಕಲಿಸ್ಕೊಡು. ಹಾಲು ಹಾಕಿ ಆಮೇಲೆ. ಆಹಾ, ಗ್ಯಾಸ್ ತುಂಬ ಚೆನ್ನಾಗಿದೆ ಗ್ಯಾಸ್. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಿನಗೆ ಹೆಂಗಿತ್ತು ಏ ಹುಡುಗ? ನಿನಗೆ ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗೈತಿ. ತಿನ್ನು ಬೇಗ. ಇಂಥ ಹಪ್ಪಳ ಹಪ್ಪಳ ಮನೆ ಮಾಡಿದ್ದು, ಅದು ಅಂಗಡಿಲಿ ತಗೊಂಬಂದು ಕರೆದಿರೋದು. ಬೇಡ ನನಗೆ ತಿನ್ನೋದು. ಒಂದು ತಿಂದು ನೋಡಿ ಹೆಂಗಿತ್ತೆ ಅದನ್ನ ಹೇಳ. ಬಿನ್ನಸೆಗೆ ನಾವು ಬಿಡೋಣ. ಎಷ್ಟು ಚೆನ್ನಾಗಿದೆ, ಅಂಗಡಿಲಿ ತಗೊಂಬಂದು ಕರೆದಿರೋಂಥ ಹಪ್ಪಳ. ಅನ್ನ ಸಾಂಬಾರು ಮೇಲೆ ತಿನ್ನೋ ಕರೆಕ್ಟ್ ಇದೆ ಅದು ಹಪ್ಪಳ. ಎಸ್, ತುಂಬ ಚೆನ್ನಾಗಿದೆ. ಎಸ್, ಬರ ಸರಿ. ನನಗೆ ಸ್ವಲ್ಪ ಅನ್ನ, ಸ್ವಲ್ಪ ಜಾಸ್ತಿ ಬೇಡ, ಇಷ್ಟೇ ಅಷ್ಟೇ. ನೀವು ಸ್ವಲ್ಪ ಹೋಳಿಗೆ ಬೇಡ ನನಗೆ. ಅನ್ನ ಸಾಂಬಾರು, ಬರೀ ಅನ್ನ ಸಾಂಬಾರು. ನಿನಗೆ ವಾಂಗ ಬೇಕಾ? ಸಾಂಬಾರು ಅನ್ನ ಹಾಕಿಕೊಂಡು ಹೋಳಿಗೆ ಬೇಡ. ಚಕ್ಕಲ್ ಮಕ್ಕಳು ಹಾಕುತ್ತ ನಿನಗೆ ಹೋಳಿಗೆ ಹೋಳಿಗೆ ಬೇಡ, ನಿನಗೆ ಬೇಡ. ಹರಿ ಬೇಡ ಬೇಡ, ಒಳ್ಳೆ ಒಳ್ಳೆ ಅಪ್ಪಲೆ ಅದ್ರ ಮೇಲೆ ಒಂದೊಂದು ಹೊರಗೆ ಕೊಡಮ್ಮ. ಬೇಡ, ಊಟ ಬೇಡ, ಅದು ಬೇಡ, ಅದು ಬೇಡ. ಮನಾರಕ್ಕೂ ಚೆಂದು ನಾನು ಏನು ತಗೋ. ಅವನು ಕೊಡು, ಚಂದು ಕೊಡು. ಸುಬ್ಬ ಅಮ್ಮ ಏನ್ ಮಾಡ್ತಿದ್ದೀಯ? ಊಟ ಮಾಡ್ತೀನಿ. ಕಟ್ ಸಾಂಬಾರು ಆಮೇಲೆ ರೈಸು. ಅಜ್ಜಿ ಹಬ್ಬದ ಸ್ಪೆಷಲ್ ರೈಸ್ ಇವತ್ತು. ಜಾಸ್ತಿ ಖಾರ ಇರಬಾರ್ದು, ಜಾಸ್ತಿ ಖಾರ ಆಯ್ತಾ? ಲಿಮಿಟ್ ಆಗಿರ್ಬೇಕಪ್ಪ. ಅಷ್ಟಿದ್ರೇನೆ ಚಂದ ಊಟ ಮಾಡಕ್ಕೆ. ನಿಮಗೆ ಗಾಯ್ಸ್ ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು ಅಡುಗೆ. ಕರಿಗಡುಬು ಆಮೇಲೆ ಹಾಲು, ಅನ್ನ ಸಾಂಬಾರು, ಟೇಸ್ಟಿ ಆ್ಯಂಡ್ ಹೆಲ್ದಿ. ಗಾಯ್ಸ್ ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ, ನಮ್ಮ ವೀರಿಗೋಸ್ಕರ. ಅಲ್ಲೇನೋ ಅಲ್ಲೇನೋ ಗೈಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಆಮೇಲೆ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಗೈಸ್.